ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ತೊಂದರೆಗಳೇನಿದ್ರೂ ತಾತ್ಕಾಲಿಕ. ಸಣ್ಣ ಉದ್ಯಮಗಳಿಗೆ ಶುಭ ದಿನ. ಹಣದ ಬೆಳೆಗಳಿಂದ ಸಾಮಾನ್ಯ ಲಾಭ. ಉದ್ಯೋಗಸ್ಥರಿಗೆ ವೇತನ ಏರಿಕೆ. ಹತ್ತಿರದ ದೇವಾಲಯಕ್ಕೆ ಸಂದರ್ಶನ. ವೃಷಭ ರಾಶಿ. ಉದ್ಯೋಗದಲ್ಲಿ ಹೆಚ್ಚುವರಿ ಹೊಣೆಗಾರಿಕೆಗಳು. ವೃತ್ತಿಪರರಿಗೆ ಕಡಿಮೆಯಾದ ಒತ್ತಡ. ನಿರೀಕ್ಷಿತ ಲಾಭ ಕೈಸೇರಿ ಹರ್ಷ. ಕೃಷಿ ಸಾಧನೆಗಳು. ರಸಗೊಬ್ಬರ ವ್ಯಾಪಾರಿಗಳಿಗೆ ಶುಭ ಸೂಚನೆ. ಒಡೆದ ಮನಸ್ಸುಗಳನ್ನ ಜೋಡಿಸುವ ಪ್ರಯತ್ನ. ಮಿಥುನ ರಾಶಿ. ಕ್ಷುಲ್ಲಕ ಸಮಸ್ಯೆಗಳನ್ನ ನಿರ್ಲಕ್ಷ್ಯ ಮಾಡಬೇಡಿ. ಧಾರ್ಮಿಕ ಸಾಮಾಜಿಕ ಕಾರ್ಯಗಳಲ್ಲಿ ಮನಸ್ಸಿಗೆ ನೆಮ್ಮದಿ. ಅನಿರೀಕ್ಷಿತ ಆರ್ಥಿಕ ನೆರವು ಕೈಸೇರಿ ಸಮಾಧಾನ. ಗೃಹಿಣಿಯರು ಹಿರಿಯರು ಮಕ್ಕಳಿಗೆ ಸಮಾಧಾನ. ರಕ್ತದಾನ ಮಾಡುವ ಯೋಗ. ಕಟಕ ರಾಶಿ. ನಿಧಾನ ಆದರೆ ಗಟ್ಟಿಯಾದ ಹೆಜ್ಜೆಗಳನ್ನಿಡಿರಿ. ನಿರೀಕ್ಷಿತ ನೆರವು ವಿಳಂಬವಾದರೂ ಮುನ್ನಡೆ ಅಬಾಧಿತ. ಗೃಹೋದ್ಯಮ ಉತ್ಪನ್ನಗಳಿಗೆ ಬೇಡಿಕೆ. ಹಿರಿಯರಿಗೆ ಸ್ಥಾನ ಗೌರವದಿಂದ ಸಮಾಧಾನ. ಮಕ್ಕಳ ವ್ಯಾಸಂಗಕ್ಕೆ ವಿಶೇಷ ಉತ್ತೇಜನ ಅವಶ್ಯ. ಸಿಂಹರಾಶಿ. ಕೈಗೊಂಡ ಕಾರ್ಯಗಳಲ್ಲಿ ಆಶ್ಚರ್ಯಕರ ಯಶಸ್ಸು. ಕಾರ್ಯರಂಗದ ವಿಸ್ತರಣೆಗೆ ಆಹ್ವಾನ. ಸಾಹಿತ್ಯ ಸಂಗೀತ ಪ್ರಿಯರಿಗೆ ಮನೋರಂಜನೆ. ಹಿರಿಯರ ಯೋಗಕ್ಷೇಮ ವಿಚಾರಿಸಿ ಗೃಹಿಣಿಯರಿಗೆ ಹೆಚ್ಚು ಜೀವನೋತ್ಸಾಹ. ಕನ್ಯಾ ರಾಶಿ. ಸಣ್ಣ ಪ್ರವಾಸ ಸಂಭವ. ಗುರು ಸಮಾನ ವ್ಯಕ್ತಿಯಿಂದ ಮಾರ್ಗದರ್ಶನ. ನೈಸರ್ಗಿಕ ಕೃಷಿಯಲ್ಲಿ ಆಸಕ್ತರಿಗೆ ಸಂತೋಷದ ಸುದ್ದಿ. ಮಾನಸಿಕ ಸಮಸ್ಯೆ ಸಂತ್ರಸ್ತರಿಗೆ ಸಹಾಯ. ಪಾಲುದಾರಿಕೆಯಲ್ಲಿ ಸಣ್ಣ ಉದ್ಯಮ ನಡೆಸುವ ಪ್ರಸ್ತಾಪ. ತುಲಾರಾಶಿ. ಸಾಂಸಾರಿಕ ಸುಖವೃದ್ಧಿ. ಭಗವತ್ ಕೈಂಕರ್ಯದಿಂದ ಜೀವನ ಯಾತ್ರೆಯ ಎಡರು ತೊಡರುಗಳು ನಿವಾರಣೆ. ಮನೆಯಲ್ಲಿ ಎಲ್ಲರ ಆರೋಗ್ಯ ತೃಪ್ತಿಕರ. ಬಂಧು ವರ್ಗಗಳಲ್ಲಿ ವಿವಾಹ ನಿಶ್ಚಿತಾರ್ಥ. ನವ ವಿವಾಹಿತ ಜೋಡಿಗಳ ಆಗಮನ. ವೃಶ್ಚಿಕ ರಾಶಿ. ಸ್ವತಂತ್ರ ವ್ಯವಹಾರಸ್ಥರಿಗೆ ಅನುಕೂಲದ ವಿದ್ಯಮಾನ. ಬಂಧುವರ್ಗದಲ್ಲಿ ಶುಭ ಕಾರ್ಯಕ್ಕೆ ಸಹಾಯ. ವಿದೇಶಿ ವಾಸ ಬಂಧುಗಳಿಂದ ಶುಭ ಸಮಾಚಾರ. ವಸ್ತ್ರ ಶೋಕಿ ಸಾಮಗ್ರಿ ವ್ಯಾಪಾರಿಗಳಿಗೆ ನಿರೀಕ್ಷೆಗೆ ಮೀರಿದ ಲಾಭ. ಧನುರಾಶಿ. ಮಿತ್ರ ವರ್ಗದವರೊಡನೆ ಸಂತೋಷದ ಆಚರಣೆ. ಸಹೋದ್ಯಮದ ಸಂಸ್ಥೆಗೆ ಒಳ್ಳೆಯ ಆದಾಯ. ಪರಿಸರ ನಿರ್ಮಾಲ ಕಾರ್ಯಕ್ಕೆ ಉತ್ತೇಜನ. ವೃದ್ಧಾಶ್ರಮ ಅನಾಥಾಶ್ರಮಕ್ಕೆ ಭೇಟಿ. ಕೃಷಿ ಉತ್ಪನ್ನ ಮಾರಾಟದಿಂದ ಗಮನಾರ್ಹ ಆದಾಯ. ಮಕರ ರಾಶಿ. ಕಡಿಮೆಯಾಗದ ಕೆಲಸದ ಒತ್ತಡ. ಸಾಂಸಾರಿಕ ಕ್ಷೇತ್ರದಲ್ಲಿ ಒಂದು ಬಗೆಯ ನೆಮ್ಮದಿ. ಹೊಸ ಬಗೆಯ ಕೆಲಸವೊಂದು ವಹಿಸಿಕೊಳ್ಳಲು ಆಹ್ವಾನ. ವಾಹನ ದುರಸ್ತಿ ಕೆಲಸಗಾರರಿಗೆ. ದ್ರವ ಪದಾರ್ಥ ವ್ಯಾಪಾರಿಗಳಿಗೆ ಲಾಭ. ಹಿರಿಯರ ಆರೋಗ್ಯ ಸುಧಾರಣೆ. ಕುಂಭರಾಶಿ. ಏಳುವರಿಯ ಶನಿಯ ಪ್ರಭಾವದಿಂದ ಕೊಂಚ ಸ್ವಲ್ಪ ಕಿರಿಕಿರಿ. ಹಿರಿಯರ ಆರೋಗ್ಯದಲ್ಲಿ ಎಚ್ಚರ. ಉತ್ಪನ್ನಗಳ ಗುಣಮಟ್ಟದ ಕಡೆ ಗಮನ ಇರಲಿ. ದೂರದಲ್ಲಿರುವ ಬಂಧುಗಳ ಆಗಮನ. ವ್ಯಾಪಾರಿ ವರ್ಗದವರಿಗೆ ಸಮಾಧಾನ. ಇನ್ನು ಕೊನೆಯದಾಗಿ ಮೀನರಾಶಿ. ವಾರಾಂತ್ಯ ಸಮೀಪಿಸುತ್ತಿದ್ದಂತೆ ತಳಮಳ. ಸಾಮಾಜಿಕ ರಂಗದಲ್ಲಿ ಒತ್ತಡ. ಪಶ್ಚಿಮದ ಕಡೆಗೆ ಪ್ರಯಾಣದ ಸಾಧ್ಯತೆ. ಹೊಸ ವ್ಯವಹಾರ ಆರಂಭದ ದಿನ ಮುಂದಕ್ಕೆ. ಕೃಷಿ ಭೂಮಿ ಖರೀದಿಗೆ ನಿರ್ಣಾಯಕ ಮಾತುಕತೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.